ಸುಸಜ್ಜಿತ ಕಟ್ಟಡ, ಹೈಟೆಕ್ ಶೌಚಾಲಯ, ಉಚಿತ ಕಂಪ್ಯೂಟರ್, ಹೂದೋಟ ಸಾಮಗ್ರಿಗಳು, ಪಠ್ಯಪುಸ್ತಕ ಸೇರಿದಂತೆ ಸಮವಸ್ತ್ರ ಮತ್ತು ಶೈಕ್ಷಣಿಕ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುತ್ತಿರುವ ಸರ್ಕಾರಿ ಶಾಲೆಗಳ ಸೌಲಭ್ಯಗಳನ್ನು ಬಳಸಿ ಮಕ್ಕಳನ್ನು ಶಾಲೆಗೆ ದಾಖಲಿಸಿ ಎಂದು ಬಿಇಒ ಮಹಾದೇವಿ ನಾಯಕ್ ಅವರು ಸಲಹೆಯನ್ನು ನೀಡಿದ್ದಾರೆ. ನಿಪ್ಪಾಣಿ ತಾಲೂಕಿನಲ್ಲಿಯ ಪ್ರಧಾನಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷಿ ಯೋಜನೆಯ ಪಿಎಂ ಶ್ರೀಗೆ ಆಯ್ಕೆಯಾದ ಗಳತಗ ಶತಮಾನೋತ್ಸವ ಹಿರಿಯ ಕನ್ನಡ, ಮರಾಠಿ, ಉರ್ದು ಪ್ರಾಥಮಿಕ ಶಾಲೆ ಏರ್ಪಡಿಸಿದಂತಹ 2025-26ನೇ ಸಾಲಿನ ಶಾಲಾ ಪ್ರಾರಂಭೋತ್ಸವದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿದಂತಹ ಬಿಇಒ ಮಹಾದೇವಿ ನಾಯಕ್ ಅವರು ಅನುದಾನ ಬಂದಿದೆ, ಆ ಮಕ್ಕಳಿಗೆ ಕೂಡ ಬ್ಯಾಗವನ್ನು ನೀಡಲಾಗಿದೆ. ಈ ರೀತಿ ಸರ್ಕಾರದಿಂದ ಎಲ್ಲ ಸೌಲಭ್ಯಗಳು ನಮ್ಮ ಮಕ್ಕಳಿಗೆ, ಸರ್ಕಾರಿ ಶಾಲೆಯ ಮಕ್ಕಳಿಗೆ ದೊರೀತಾ ಇದೆ. ಅಲ್ಲದೆ ಮುಖ್ಯವಾಗಿ ಶಿಕ್ಷಣ, ಡಾಕ್ಟರ್ BR ಅಂಬೇಡ್ಕರ್ ಹೇಳಿದ ಹಾಗೆ ಶಿಕ್ಷಣವೇ ಶಕ್ತಿ. ಶಿಕ್ಷಣ ಪಡೆದಿದ್ದಾದರೆ ನಾವು ಸಮಾಜದಲ್ಲಿ ನಮ್ಮ ಮಕ್ಕಳು ತಮ್ಮ ಕಾಲ ಮೇಲೆ ತಾವು ನಿಂತು ತಮ್ಮ ಜೀವನವನ್ನು ನಿರ್ವಹಣೆ ಮಾಡಿಕೊಳ್ಳಬಲ್ಲರು. ಅದಕ್ಕಾಗಿ ಶಿಕ್ಷಣ ಬಹಳ ಮಹತ್ವ. ಕಾಗೇಸರ್ ಹೇಳಿದ ಹಾಗೆ ನಮ್ಮ ಶಾಲೆ, ನಮ್ಮ ಜವಾಬ್ದಾರಿಯಲ್ಲಿ ಪಾಲಕರ ಜವಾಬ್ದಾರಿ ಬಹಳಷ್ಟಿದೆ ಮತ್ತು ಸಾರ್ವಜನಿಕರ, ಪಂಚಾಯತಿಯವರ, ನಮ್ಮ ಅಧಿಕಾರಿಗಳ, ಎಲ್ಲರ ಮುಖ್ಯೋಪಾಧ್ಯಾಯರು, ಶಿಕ್ಷಕರ ಜವಾಬ್ದಾರಿ ಏನಪ್ಪ ಅಂತಂದರೆ, ಯಾರು ಶಾಲೆಯನ್ನು ಬಿಡ್ತಿರ್ತಾರೆ ಮಕ್ಕಳು, ಮೊದಲು ಅವರ ಕಡೆ ಗಮನ ಕೊಟ್ಟು ಎಲ್ಲರೂ ರೆಗ್ಯುಲರ್ ಆಗಿ ನಿಯಮಿತವಾಗಿ ಶಾಲೆಗೆ ಬರುವಂತೆ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ. ಮಕ್ಕಳು ಶಾಲೆಗೆ ಬಂದರೆ ಮಾತ್ರ ಅವ್ರಿಗೆ ಕಲಿಕೆ ಆಗಲಿಕ್ಕೆ ಸಾಧ್ಯ ಇದೆ. ಸರ್ಕಾರ ಯಾವುದೇ ರೀತಿ ಕೊರತೆ, ಶಿಕ್ಷಕರ ಕೊರತೆ ಆಗದಾಗೆ ಈ ವರ್ಷ ಈಗಾಗಲೇ ಅತಿಥಿ ಶಿಕ್ಷಕರನ್ನು ನೀಡಿರ್ತಾರೆ. ಮತ್ತು ಅದಲ್ಲದೆ ಕಳೆದ ಸಾಲಿನಲ್ಲಿ GPT ಶಿಕ್ಷಕರು, ಅತ್ಯುತ್ತಮವಾಗಿರ್ತಕ್ಕಂಥ ಶಿಕ್ಷಕರ, ಸರ್ಕಾರಿ ಶಿಕ್ಷಕರ ನೇಮಕಾತಿ ಕೂಡ ಆಗಿರ್ತದೆ. ಎಲ್ಲ ಶಿಕ್ಷಕರು ಬಹಳ ಒಂದು ಜ್ಞಾನ ಉಳಿರ್ತಕ್ಕಂಥ ಶಿಕ್ಷಕರು ನಮ್ಮ ಶಾಲೆಯಲ್ಲಿದ್ದಾರೆ. ಮತ್ತು ಆ ಶಿಕ್ಷಕರ ಒಂದು ಸದುಪಯೋಗ ಮಕ್ಕಳಿಗೆಲ್ಲ ಮುಟ್ಟಬೇಕಂದ್ರೆ ಮಕ್ಕಳು ದಿನಾಲು ಶಾಲೆಗೆ ಬರಬೇಕು. ಯಾಕಂದರೆ ಒಂದು ಮಗುವಿನ ಸುತ್ತಮುತ್ತ ಇರತಕ್ಕಂಥವರು, ಒಂದು ಮಗು ಶಿಕ್ಷಣ ಕಲಿಬೇಕಂದ್ರೆ ಪಾಲಕ ಮತ್ತು ಶಿಕ್ಷಕ ಇರುವರ ಒಂದು ಜವಾಬ್ದಾರಿ ಬಹಳಷ್ಟಿದೆ. ಅದಕ್ಕಾಗಿ ಅವರಿಬ್ಬರು ಜವಾಬ್ದಾರಿಯನ್ನು ಚೆನ್ನಾಗಿ ನಿರ್ವಹಿಸಿದ್ದಾದರೆ ಎಲ್ಲ ಮಕ್ಕಳು, ಆ ಒಂದು ಜನವಸತಿ ಪ್ರದೇಶದ ಎಲ್ಲ ಮಕ್ಕಳು ಶಾಲೆಗೆ ಬಂದು ಉತ್ತಮವಾಗಿರ್ತಕ್ಕಂಥ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ನಮ್ಮ ಸರ್ಕಾರ. ಇದೇ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಲಗೌಡ ಪಾಟೀಲ್ ಸೇರಿದಂತೆ ಗಣ್ಯರ ಉಪಸ್ಥಿತಿಯಲ್ಲಿ ವಿವಿಧ ವಾದ್ಯಗಳೊಂದಿಗೆ ಶತಮಾನೋತ್ಸವ ಶಾಲೆಗೆ ಅತಿಥಿಗಳನ್ನು ಬರಮಾಡಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮಕ್ಕಳಿಗೆ ಪುಷ್ಪ ನೀಡಿ ಬರಮಾಡಿಕೊಂಡಿದ್ದು ವಿಶೇಷವಾಗಿದ್ದು, ವೇದಿಕೆಯಲ್ಲಿಯ ಗಣ್ಯರಿಂದ ದೀಪ ಪ್ರಜ್ವಲನೆಯ ನಂತರ ಮಕ್ಕಳಿಗೆ ಯೂನಿಫಾರ್ಮ್ ಬ್ಯಾಗ್ ವಿತರಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಸಮೂಹ ಸಂಪನ್ಮೂಲ ವ್ಯಕ್ತಿ DC ವಾಕ್ಪಟ್ಟೆ ಕಾಗೆ ಮಾತನಾಡಿತು. ಶಾಲೆಯನ್ನ ರೆಡಿ ಮಾಡಿಕೊಂಡು ಮಕ್ಕಳಿಗೋಸ್ಕರ ಇವತ್ತು ನಾವು ಪ್ರಾರಂಭೋತ್ಸವ ಮಾಡ್ತಾ ಇದ್ದೀವಿ. ಸೊ ಇವತ್ತು ನಮ್ಮ ನಿಪ್ಪಾಣಿಯ ಕ್ಷೇತ್ರ ಶಿಕ್ಷಣಕ್ಕೆ ಅವರ ಒಂದು ಸಲಹೆ, ಒಂದು ಆದೇಶದ ಮೇರೆಗೆ ಇವತ್ತು ತಾಲೂಕು ಮಟ್ಟದ ಒಂದು ಪ್ರಾರಂಭೋತ್ಸವ ನಮ್ಮ ಗಳತಗ ಊರಿನಿಂದ ಆಗ್ತಾ ಇದೆ. ನಿಜವಾಗಿಯೂ ಸಹ ಈ ಒಂದು 2025 ಮತ್ತು 26 ಸಾಲ ಏನಿದೆ, ಇದು ನಮ್ಮೆಲ್ಲರಿಗೂ ಸಹ ಒಂದು ಬಹಳಷ್ಟು ಉಪಯುಕ್ತವಾಗಿ ಒಂದು ಉತ್ತಮವಾದ ರೀತಿಯಲ್ಲಿ ಎಲ್ಲ ಮಕ್ಕಳಿಗೂ ಸಹ ಶಿಕ್ಷಣ ಸಿಗುತ್ತೆ. ಅದಕ್ಕಾಗಿ ನಮ್ಮ ಮೇಡಮ್ ಅವರು ಯಾವತ್ತೂ ಸಹ ಮೇಲ್ವಿಚಾರಣೆ ಮಾಡ್ತಾನೆ ಇರ್ತಾರೆ. ಸೊ ಅದಕ್ಕಾಗಿ ಈ ಬಿಲ್ಡ್ರಿ ಅಂತೀವಿ ನಾವು. ನಮ್ಮಲ್ಲಿ 2 ಪರೀಕ್ಷೆಗಳನ್ನು ಮಾಡಿ ಮೆರಿಟ್ ಮೇಲೆ ಬಂದಂತ ಒಳ್ಳೆ ಶಿಕ್ಷಕರು ನಮ್ಮ ಶಾಲೆಯಲ್ಲಿದ್ದಾರೆ. ಕಾನ್ವೆಂಟ್ಗಳಲ್ಲಿ ಹೆಂಗಂದ್ರೆ ಅಲ್ಲಿ ಯಾರಿಗೂ ಅವ್ರಿಗೆ ನೌಕರಿ ಹತ್ತಲಿಲ್ಲ ಅಂತವ್ರು ಹೋಗಿ ಅಲ್ಲಿ ಕೆಲಸ ಮಾಡ್ತಾರೆ. ಅದಕ್ಕೆ ಎಲ್ಲ ಪಾಲಕರು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರಿಗೂ ಹೇಳಿದ್ವಿ ನಾವು. ಆದರೂ ಕೆಲಸದ ನಿಮಿತ್ತ ಮಳೆಗಾಲ ಆಗೈತಿ, ಬುದ್ಧಿಗೆ ಸಮಯ, ಅದಕ್ಕಾಗಿ ಯಾರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿಲ್ಲ. ಇನ್ನು ಮುಂದಿನ ದಿನಮಾನಗಳು ಸಮಾರಂಭದಲ್ಲಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷೆ ಲಕ್ಕವ್ವ ಹುಣಸೆ, HDMC ಅಧ್ಯಕ್ಷ ಪಾಂಡು ಹಿರವೆ ಮತ್ತು SA ಗೋರವಾಡೆ ಮತ್ತು ಇತರರು ಕೂಡ ಭಾಗಿಯಾಗಿದ್ದಲ್ಲದೆ ಗಣ್ಯರು ಕೂಡ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಮಹಾವೀರ ಚಿಂಚನೆ, BV5 ನ್ಯೂಸ್ ಕನ್ನಡ, ನಿಪ್ಪಾಣಿ.
Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.